Hello students, welcome to the next video on the chapter solutions. We were discussing colligative property. In the last class, we discussed relative lowering of vapor pressure. In this video, we will discuss the next colligative property, that is elevation in boiling point. So you know the meaning of boiling point. Boiling point is nothing but it is the temperature at which a liquid boils. So or in other words, ನಾವೇನು ಹೇಳ್ಬೋದು, perfect definition for boiling point ಅಂದ್ರೆ it is the temperature at which the vapor pressure of a liquid becomes equal to the external vapor pressure. ಅಂದ್ರೆ in terms of vapor pressure ನಾವು boiling point ನ express ಮಾಡೋದಾದ್ರೆ it is the temperature at which the vapor pressure of liquid becomes equal to external vapor pressure or atmospheric pressure ಅಂತೇಳಿ ಕರಿಬೇಕಾಗುತ್ತೆ. ಸೊ ಅದನ್ನು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಹಿಯರ್. ಸೊ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಾಗ್ತಾ ಇದೆ. ಯಾವುದು ಕಂಪೇರ್ ಮಾಡ್ತಾ ಇದೀವಿ ಅಂದ್ರೆ ನಾವು ವಿ ಆರ್ ಕಂಪೇರಿಂಗ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸಾಲ್ವೆಂಟ್ ಅಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಇಟ್ಸ್ ಸೊಲ್ಯೂಷನ್. ಸೊ ಇವೆರಡನ್ನು ನಾವು ಕಂಪೇರ್ ಮಾಡ್ತಾ ಇದೀವಿ. ವಿ ಆರ್ ಕಂಪೇರಿಂಗ್ ದಿಸ್ ಟು. ಸೊ ಸಾಲ್ವೆಂಟ್ ಮತ್ತೆ ಸೊಲ್ಯೂಷನ್ ಇನ ಬಾಯ್ಲಿಂಗ್ ಪಾಯಿಂಟ್ ಅನ್ನು ತಗೊಂಡ್ರೆ ಯಾವ್ದು ಹೆಚ್ಚಿರುತ್ತೆ ಅಂತ ಹೇಳಿ ನಾವು ಕಂಪೇರ್ ಮಾಡ್ತಾ ಇದ್ವಿ. ಸಾಲ್ವೆಂಟ್ ಇಂದ ಒಂದು ಸೊಲ್ಯೂಷನ್ ಆದ್ಮೇಲೆ ಸೊ ಆ ಸಾಲ್ವೆಂಟಿನ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂತೇಳಿ. ಯೂಶಲಿ there will be an increase in the boiling point of solvent when it is converted into a solution by dissolving some non-volatile solute. So that is what is called as elevation in boiling point. Let us consider ಬಾಯ್ಲಿಂಗ್ ಪಾಯಿಂಟ್ ಅನ್ನೋದನ್ನ TB ಅಂತ ಬರ್ಕೊಳ್ಳೋಣ. ಸಿನ್ಸ್ ಇಟ್ ಈಸ್ ಸಾಲ್ವೆಂಟ್, TB ನಾಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂತ ತಗೊಳ್ಳೋಣ. ಸೊ ಅಂಡ್ TB ಲೆಟ್ ಇಟ್ ಬಿ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸೊಲ್ಯೂಷನ್. ಸೊ ಇದು ವಾಟರ್ ತಗೊಂಡ್ರೆ ಬರೀ ವಾಟರ್ ಬಾಯ್ಲಿಂಗ್ ಪಾಯಿಂಟ್ TB ನಾಟ್. ವಾಟರ್ ಒಳಗಡೆ ಯಾರೋ ಒಂದು ಸಾಲಿಡ್ ಡಿಸಾಲ್ವ್ ಮಾಡಿ ಶುಗರ್ ಡಿಸಾಲ್ವ್ ಮಾಡಿದ್ವಿ, ಶುಗರ್ ಸೊಲ್ಯೂಷನ್ ಬಂದಿದೆ, ಅದು TB ಅಂತ ಅನ್ಕೊಳ್ಳಿ. ಇವೆರಡರದ್ದು ಬಾಯ್ಲಿಂಗ್ ಪಾಯಿಂಟ್ ಸೇಮ್ ಇರಲ್ಲ. ವಾಟರ್ ಯಾವ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗುತ್ತೋ ಅದೇ ಟೆಂಪರೇಚರ್ ಅಲ್ಲಿ ಸೊ ಶುಗರ್ ಸೊಲ್ಯೂಷನ್ ಬಾಯ್ಲ್ ಆಗಲ್ಲ. ದೇರ್ ವಿಲ್ ಬಿ ಎ ಡಿಫರೆನ್ಸ್. ಸೊ ಅದನ್ನೇ ನಾವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಯೂಶುವಲಿ ಏನಾಗುತ್ತೆ, ವಾಟರ್ ಬಾಯ್ಲ್ ಆಗೋದಕ್ಕಿಂತ ಹೈಯರ್ ಟೆಂಪರೇಚರ್ ಅಲ್ಲಿ ಶುಗರ್ ಸೊಲ್ಯೂಷನ್ ಬಾಯ್ಲ್ ಆಗುತ್ತೆ. ದಟ್ ಈಸ್ ವಟ್ ಈಸ್ ಕಾಲ್ಡ್ ಆಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಹಾಗಾದ್ರೆ ಇವೆರಡರ ಮಧ್ಯೆ ವ್ಯತ್ಯಾಸ ಇದೆ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಆ ಡಿಫರೆನ್ಸ್ ಅನ್ನ ನಾವೇನಂತ ಬರ್ತೀವಿ, the difference is written as delta TB. So again, delta TB is nothing but it is the difference between boiling point of the solution and the solvent. Higher value of the solution in the. So therefore TB minus TB naught. So TB minus TB naught. So this is the equation which represents elevation in boiling point. Elevation in boiling point ಅಂದ್ರೆ ಇಷ್ಟೇ. ಡೆಲ್ಟಾ TB ನಾವೇನಂತ ಕರಿತೀವಿ, elevation in boiling point ಅಂತ ಕರಿತೀವಿ. Elevation in boiling point is nothing but it is the difference between boiling point of the solution and the pure solvent. ಓಕೆ, ಸೊ ಇಷ್ಟು ನಮಗೆ ಬೇಸಿಕ್ ಆಗಿ ಅರ್ಥ ಆಗಬೇಕು. ಸೊ ಈಗ ನಮಗೆ ಈಕ್ವೇಶನ್ ನೋಡೋದಾದ್ರೆ, ಸೊ ಎಕ್ಸ್ಪೆರಿಮೆಂಟಲಿ ಇಟ್ ಹ್ಯಾಸ್ ಬಿನ್ ಫೌಂಡ್ ಎಷ್ಟಾಗುತ್ತೆ ಎಲಿವೇಶನ್, ಎಷ್ಟು ಶುಗರ್ ಕರಗಿಸಿದ್ರೆ ಎಷ್ಟು ನಮಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಸೊಲ್ಯೂಷನ್ ಅಂತೇಳಿ. ಸೊ ನೋಡೋದಾದ್ರೆ experimentally it has been found that delta TB, so elevation in boiling point, is directly proportional to small letter m. Small letter m ಅಂದ್ರೆ molality or molal concentration. ನಾವು ಸ್ಟಾರ್ಟಿಂಗ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಓದಿದೀವಲ್ವಾ, ಮೊಲಾರಿಟಿ, ಮೋಲ್ ಫ್ರಾಕ್ಷನ್ ಓದಿದೀವಲ್ವಾ, ದಿಸ್ ಈಸ್ ಮೊಲಾಲಿಟಿ. ಸೊ ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ, ಸೊ ವಾಟ್ ವಿಲ್ ಬಿ ದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ದಟ್ ವಿಲ್ ಬಿ directly proportional to the molal concentration of the solution. So it is an experimental fact. So in proportionality constant ide. So if you simplify by removing the proportionality constant, proportionality symbol, if you write equal symbol, you should introduce a constant. So that constant it is written as Kb into m. So this is the equation. Delta TB is equal to Kb into m, where Kb is a constant. This constant Kb is called as, is referred as ebullioscopic constant. Ebullioscopic constant, or it is also referred as molal elevation constant.
ಸೊ ಇದನ್ನ ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿಬಹುದು ಅಥವಾ ಮೊಲಾಲ್ ಇಲಿವೇಶನ್ ಕಾನ್ಸ್ಟೆಂಟ್ ಅಂತ ಬೇಕಾದ್ರೆ ಕರಿಬಹುದು. ಓಕೆ, ಸೊ KB is referred as ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಹಾಗಾದ್ರೆ KB ನಾವು ಅದನ್ನ ಡೆಫಿನೇಷನ್ ಹೇಳೋದಾದ್ರೆ ಹೇಗೆ ಹೇಳ್ಬೋದು? ಸೊ ಈ ಕ್ವೆಶನ್ ಕನ್ಸಿಡರ್ ಮಾಡೋಣ. ಡೆಲ್ಟಾ TB is equal to KB into ಸೊ ಮೊಲಾಲಿಟಿ ಅಥವಾ ಮೊಲಾಲ್ ಕಾನ್ಸಂಟ್ರೇಷನ್ ಅಂತಿದೆಯಲ್ಲ, ಈ ಇಕ್ವೇಶನ್ ಅಲ್ಲಿ when m is equal to 1 ಅಂದ್ರೆ ಒಂದು ಮೊಲಾಲ್ ಸೊಲ್ಯೂಷನ್ ತಗೊಂಡಿದೀವಿ ಅಂತ ಅನ್ಕೊಂಡ್ರೆ ಅವಾಗ ಈ ಇಕ್ವೇಶನ್ ಏನಾಗುತ್ತೆ? ಡೆಲ್ಟಾ TB is equal to KB ಆಗುತ್ತೆ. ಯಾಕಂದ್ರೆ KB into m ಅಂತ ಇದೆ, m is equal to 1 ಇಲ್ಲಿ. So therefore this equation becomes delta TB is equal to KB. So delta TB is equal to KB. That means ಇಲ್ಲಿ ನಾವು ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಥವಾ ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಡಿಫೈನ್ ಮಾಡಬಹುದು. ಸೊ ಹಾಗಾದ್ರೆ ವಾಟ್ ಈಸ್ ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂದ್ರೆ ಏನ್ ಹೇಳ್ಬೋದು ನಾವು? ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ KB, it is nothing but it is the elevation in boiling point produced for 1 molar solution. ಸರಿನಾ? So it is nothing but ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಏನ್ ಹೇಳ್ಬೋದು ಹಾಗಾದ್ರೆ? ಡೆಫಿನಿಷನ್ ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ is the elevation in boiling point produced for 1 molar solution. ಸೊ ಒಂದು ಮೊಲಾಲ್ ಸೊಲ್ಯೂಷನ್ಗೆ ಎಷ್ಟು ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಸೊ ಬರ್ತದೋ ಅದನ್ನೇ ನಾವೇನಂತ ಕರಿತೀವಿ? ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳಿ ತಗೋತೀವಿ. ಸರಿನಾ? ಸೊ ದಿಸ್ ಈಸ್ ಫಾರ್ ಅಬೌಟ್ ಡೆಫಿನೇಷನ್ ಆಫ್ ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಈ ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ SI ಯೂನಿಟ್ ಏನಪ್ಪಾ ಅಂದ್ರೆ, ಸೊ SI ಯೂನಿಟ್ ಇರ್ತದಲ್ವಾ, SI ಯೂನಿಟ್ ಇದೆ. ಇದನ್ನ ಡೆರಿವೇಶನ್ ನಮಗೆ SI ಯೂನಿಟ್ ಅಲ್ಲಿ ನೆನ್ಪಿಟ್ಕೋಬೇಕು. SI ಯೂನಿಟ್ ಈಸ್ ಕೆಲ್ವಿನ್ kg per mole. So Kelvin kg per mole is the SI unit for molal elevation constant. ಈ KB ನ SI unit ಇದು. ಸರಿನಾ? So what is the SI unit for KB ಅಂತ ಕೇಳಿದ್ರೆ you should remember this Kelvin kg per mole. ಓಕೆ, ಈಗ ನಮಗೆ ನಾನು ಹೇಳಿದೆ ಪ್ರತಿಯೊಂದು ಕಾಲಿಗೇಟಿವ್ ಪ್ರಾಪರ್ಟಿಲಿ ನಾವು ಮಾಲಿಕ್ಯುಲರ್ ವೇಟ್ ಅಥವಾ ಮೊಲಾರ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ MB ಅಂತ ಒಂದು ಟರ್ಮ್ ಬರುತ್ತಲ್ವ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಈಕ್ವೇಶನ್ ಬರುತ್ತೆ ಅಂತ ಹೇಳಿದ್ವಿ. ಸೊ ಆ ಈಕ್ವೇಶನ್ ಏನು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿದೆ. ಸೊ ಈ ಈಕ್ವೇಶನ್ ಅನ್ನೇ ಬಳಸ್ಕೊಂಡು ನಾವು ಅದನ್ನ ಡಿರೈವ್ ಮಾಡ್ತೀವಿ. ಸೊ ಈ ಈಕ್ವೇಶನ್ ಅನ್ನ ಬರ್ಕೋತೀನಿ ಒಂದ್ಸಲ. ಸೊ ವಿ ನೋ ಡೆಲ್ಟಾ TB is equal to KB into m. ಮೊಲಾಲಿಟಿ ಈಕ್ವೇಶನ್ ಗೊತ್ತಿರ್ಬೇಕು ನಿಮಗೆ. ಮೊಲಾಲಿಟಿ ನಾನು ಸ್ಟಾರ್ಟಿಂಗು ಸೊ 3 ಟರ್ಮ್ಸ್ ಮೊಲಾರಿಟಿ ಮೋಲ್ ಫ್ರಾಕ್ಷನ್ ಹೇಳ್ಬೇಕಾದ್ರೆ ಮೊಲಾಲಿಟಿ ಒಂದು ಈಕ್ವೇಶನ್ ಬರ್ದಿದ್ವಿ. ಆ ಈಕ್ವೇಶನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ ಅಷ್ಟೇ. ನೀವು ಒಂದ್ಸಲ ಪ್ರೀವಿಯಸ್ ವಿಡಿಯೋಸ್ ನೋಡಿ, ಅದರಲ್ಲಿ ಸೊ ಮೊಲಾಲಿಟಿ ನಾನು ಹೇಳಿದ್ದೀನಿ. ಸೊ ಡೆಲ್ಟಾ TB is equal to KB into ಮೊಲಾಲಿಟಿನ ನಾವು ಹೇಗೆ ಬರಿತೀವಿ ಅಂದ್ರೆ, ಸೊ ಇಟ್ ಈಸ್ WB divided by MB so into WA into 1000. ಸೊ ಈ ರೀತಿ ಬರ್ಕೊಂಡಿದೀವಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸರಿನಾ? ಇಷ್ಟು ಟರ್ಮ್ ನಾನು ಯಾವ್ದು ಬಂದಿರೋದು, ದಿಸ್ ಟರ್ಮ್ ಈಸ್ ಫಾರ್ ಮೊಲಾಲಿಟಿ. ಸೊ ಹಾಗಾದ್ರೆ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ನಮ್ಗೆ ಇದ್ರಲ್ಲಿ ಬೇಕಾಗಿರೋದು ಏನು ಟರ್ಮು? MB ಬೇಕಾಗಿದೆ. ಸೊ MBಗೆ ನಾವು ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ನಮಗೆ ಈಕ್ವೇಶನ್ ಬರುತ್ತೆ. ಸೊ ಡಿರೈವೇಶನ್ ಏನು ಕೇಳಲ್ಲ, ಫೈನಲ್ ಈಕ್ವೇಶನ್ ಬೇಕು. ಹೇಗೆ ಬಂತು ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇಫ್ ಐ ರೈಟ್ ಇಟ್ ಫಾರ್ MB, ಸೊ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ಯೂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮಾಲಿಕ್ಯುಲರ್ ವೇಟ್ ಆರ್ ಮೊಲಾರ್ ಮಾಸ್ ಆಫ್ ಸಾಲ್ಯೂಟ್ ಅಂದ್ರೆ MB. ಸೊ ಅದಕ್ಕೆ ನಾನು ರೀಅರೇಂಜ್ ಮಾಡ್ತಾ ಇದ್ದೀನಿ ಈಕ್ವೇಶನ್. ಏನಾಗುತ್ತಿದ್ದು, ಸೊ ಸಿಂಪ್ಲಿಫೈಡ್ ಆಗಿ ಬರೀತೀನಿ, ನೆನ್ಪಿಟ್ಕೊಳ್ಳೋದು ಈಜಿ ಆಗೋ ಥರ WB by WA. ಸೊ WB by WA ಮೇಲ್ಗಡೆ ಉಳಿತು, ಮೇಲ್ಗಡೆ KB into 1000, ಕೆಳಗಡೆ WA into delta TB. ನೋಡಿ, this is the equation. So in numerator you are left with WB into KB into 1000, denominator MB, ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಿದೆ, ಡೆಲ್ಟಾ TB ಕೆಳಗಡೆ ಹೋಗಿದೆ, WA into delta TB ಕೆಳಗಡೆ ಉಳ್ಕೊಂಡಿದೆ ಅಲ್ವಾ. ಸೊ ದಿಸ್ ವಿಲ್ ಬಿ ದ ಈಕ್ವೇಶನ್ in order to calculate the molecular weight of a solute. So using elevation in boiling point. ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಎಷ್ಟಾಯಿತು ಸಾಲ್ವೆಂಟ್ಗೂ ಸೊಲ್ಯೂಷನ್ಗೂ ಅನ್ನೋದು ನಮ್ಮ ಹತ್ರ ಇದ್ರೆ, ಮತ್ತೆ ಎಬ್ಯುಲಿಯೋಸ್ಕೋಪಿಕ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಇದ್ರೆ, ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ weight ಆರ್ ಮೊಲಾರ್ ಮಾಸ್ ಆಫ್ ಎ ಸಾಲ್ಯೂಟ್. ಸೊ ಆ ಸೊಲ್ಯೂಷನ್ ಅಲ್ಲಿರೋ ಸಾಲ್ಯೂಟಿನ ಮಾಲಿಕ್ಯುಲರ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಒಂದ್ಸಲ ಕ್ವಿಕ್ ಆಗಿ ರಿವೈಸ್ ಮಾಡ್ತೀನಿ. ಸೊ ಏನೇನು ಓದಿದ್ವಿ? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡಿಸ್ಕಸ್ ಮಾಡ್ತೀವಿ. ಇಟ್ ಈಸ್ ಒನ್ ಆಫ್ ದ ಕಾಲಿಗೇಟಿವ್ ಪ್ರಾಪರ್ಟಿ.
because it depends upon this property also depends upon number of solid particles. So ಹಾಗಾದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್ ಅಂಡ್ ದ ಸೊಲ್ಯೂಷನ್. ಸಾಲ್ವೆಂಟ್ ಮತ್ತೆ ಸೊಲ್ಯೂಷನ್ ಇದೆಯಲ್ಲ, ಅವೆರಡರ ಮಧ್ಯೆ ಬಾಯ್ಲಿಂಗ್ ಪಾಯಿಂಟ್ ಏನಿದೆಯೋ ಅವೆರಡರ ಮಧ್ಯೆ ಇರುವಂತ ಡಿಫರೆನ್ಸ್ ನಾವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಯೂಶಲಿ ಸಾಲ್ವೆಂಟ್ ಗಿಂತ ಸೊಲ್ಯೂಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಿಗೆ ಇರುತ್ತೆ. ಸೊ ದಟ್ ಈಸ್ ಗಿವನ್ ಬೈ delta TB is equal to TB, that means boiling point of solution, TB naught boiling point of solvent. Okay, so this is the equation. Next now experimentally it has been found that this difference in the boiling point is directly proportional to molar concentration. So if it remove this proportionality symbol, it should introduce equals, so that delta TB becomes equal to Kb into m. So where Kb is called ebullioscopic constant or molar elevation constant. So the SI unit is Kelvin kg per mole. So how to define Kb? When m is equal to 1, delta TB becomes equal to Kb. Therefore Kb, so ebullioscopic constant is defined as the elevation in boiling point produced for 1 molar solution. So that is the definition. Next ಏನು ಮಾಡಿದ್ದೀನಿ, ಇದೇ ಇಕ್ವೇಶನ್ ತಗೊಂಡು ಮೊಲಾಲಿಟಿಗೆ ನಾನು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಹಾಗಾಗಿ ಐ ಹ್ಯಾವ್ ಗಾಟ್ ಎನ್ ಇಕ್ವೇಶನ್ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ weight ಆರ್ ಮೊಲಾರ್ ಮಾಸ್ ಆಫ್ ಎ ಸಾಲ್ಯೂಟ್. ಸರಿನಾ? ಸೊ ಇಷ್ಟನ್ನೇ ತಗೊಂಡು ನಾವು ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ, ಸೊ ಇದ್ರ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಕಾಲಿಗೇಟಿವ್ ಪ್ರಾಪರ್ಟಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಇದೆ. ಅದನ್ನ ಇದೇ ಇಕ್ವೇಶನ್ ಯೂಸ್ ಮಾಡಿ ಸೊ ನಾನು ಬರಿತೀನಿ ಹೇಗೆ ಅಂತ ನೋಡೋಣ. So the next colligative property is depression in freezing point. So depression in freezing point ತುಂಬಾ ಸಿಮಿಲರ್ ಇದೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಗೆ, ಹಾಗಾಗಿ ಜೊತೆನೆ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೂ ಸಹ ನಾವು ಕಂಪೇರ್ ಮಾಡ್ತಾ ಇರೋದು ಫ್ರೀಸಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್, ಅದ್ರದ್ದೇ ಸೊಲ್ಯೂಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಎರಡನ್ನು ಕಂಪೇರ್ ಮಾಡೋದು. ಅಂದ್ರೆ ಈಗ ವಾಟರ್ ತಗೊಳ್ಳಿ ಮತ್ತೆ ಇನ್ನೊಂದು ಹೇಳಿದ್ನಲ್ಲ ಶುಗರ್ ಸೊಲ್ಯೂಷನ್ ತಗೊಳ್ಳಿ, ಎರಡನ್ನು ನಾವು ಫ್ರೀಸ್ ಮಾಡ್ಲಿಕ್ಕೆ, ಫ್ರೀಸಿಂಗ್ ಅಂತ ಗೊತ್ತಿದೆಯಲ್ಲ, ಫ್ರೀಸಿಂಗ್ ಅಂದ್ರೆ ಲಿಕ್ವಿಡ್ ಇಂದ ಏನಾಗಬೇಕದು ಸಾಲಿಡ್ ಆಗಿ ಕನ್ವರ್ಟ್ ಆಗಬೇಕು. ಆ ಟೆಂಪರೇಚರ್ ಏನಂತ ಕರಿತೀವಿ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸರಿನಾ? ಆ ಫ್ರೀಸಿಂಗ್ ಪಾಯಿಂಟ್ ಅಥವಾ ಆ ಟೆಂಪರೇಚರ್ ಏನಿದೆ, ಫ್ರೀಸ್ ಆಗುವಂತ ಟೆಂಪರೇಚರ್, ಅದು ಸಾಲ್ವೆಂಟಿಗೆ ಎಷ್ಟಿರ್ತದೆ, ಸೊಲ್ಯೂಷನ್ಗೆ ಎಷ್ಟಿರ್ತದೆ ಅಂತ ಕಂಪೇರ್ ಮಾಡಬೇಕು. ಸರಿನಾ? ಯೂಶಲಿ ಏನಾಗುತ್ತೆ, ಸಾಲ್ವೆಂಟ್ ಯಾವ ಟೆಂಪರೇಚರ್ ಅಲ್ಲಿ ಫ್ರೀಸ್ ಆಗುತ್ತೋ ಅದಕ್ಕಿಂತ ಲೋಯರ್ ಟೆಂಪರೇಚರ್ ಅಲ್ಲಿ ಸೊಲ್ಯೂಷನ್ ಫ್ರೀಸ್ ಆಗುತ್ತೆ. ಸರಿನಾ? ನೀವು ಪ್ಯೂರ್ ವಾಟರ್ ನ ತಗೊಂಡ್ರೆ 0 ಡಿಗ್ರಿ ಫ್ರೀಸ್ ಆದ್ರೆ, ಸೊ ಕನ್ಸಿಡರ್ 0 ಡಿಗ್ರಿ ಫ್ರೀಸ್ ಆಗುತ್ತೆ ವಾಟರ್ ಅಂತ ಅನ್ಕೊಂಡ್ರೆ, ಸೊಲ್ಯೂಷನ್ ಅದ್ರದ್ದೇ ವಾಟರ್ ಯಾವ್ದು ಸಾಲ್ಯೂಟ್ ಡಿಸಾಲ್ವ್ ಮಾಡಿದಾರ, ನಾನ್ ವಾಲಟೈಲ್ ಸಾಲ್ಯೂಟ್, ಅದು ಫ್ರೀಸ್ ಆಗೋ ಟೆಂಪರೇಚರ್ ಬಿಲೋ 0 ಇರುತ್ತೆ. ಸರಿನಾ? ಸೇ -2 ಡಿಗ್ರಿ, -3 ಡಿಗ್ರಿ, ಈ ತರ 0ಕ್ಕಿಂತ ಕಡಿಮೆ ಟೆಂಪರೇಚರ್ ಅಲ್ಲಿ ಫ್ರೀಸ್ ಆಗುತ್ತೆ. ಯಾವುದು? ಸೊ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿರುವಂತ ಸಾಲ್ಯೂಟ್ ಅಂದ್ರೆ ಸೊಲ್ಯೂಷನ್ ವಿಚ್ ಇಸ್ ಮೇಡ್ ಔಟ್ ಆಫ್ ವಾಟರ್. ಓಕೆ, ಸೊ ಹಾಗಾದ್ರೆ ಇಲ್ಲೂ ಅದೇ ತರನೇ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್. ಸೊ ಇಲ್ಲಿ TB ಬಾಯ್ಲಿಂಗ್ ಪಾಯಿಂಟ್ ಗೆ TB ಅಂತ ಬರೆದಿದ್ವಿ, ಇಲ್ಲಿ TF ಅಂತ ಬರ್ಕೋಣ. ಫ್ರೀಸಿಂಗ್ ಪಾಯಿಂಟ್ ಅಲ್ವಾ ಇದು? TF ನಾಟ್ ನ ಫ್ರೀಸಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್ ಅಂತ ತಗೊಳ್ಳೋಣ, TF ನ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಂತ ತಗೊಳ್ಳೋಣ. ಸೊ ಇಲ್ಲೂ ಸಹ ನಾವೇನ್ ಮಾಡ್ಬೇಕು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಇವೆರಡರ ಮಧ್ಯೆ ಡಿಫರೆನ್ಸ್, ಆ ಡಿಫರೆನ್ಸ್ ಏನಂತ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಡೆಲ್ಟಾ TF, ಡಿಫರೆನ್ಸ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಡಿಫರೆನ್ಸ್ ಇನ್ ಫ್ರೀಸಿಂಗ್ ಪಾಯಿಂಟ್ ಹಾಗಾದ್ರೆ ಯಾವ್ದು ಹೆಚ್ಚಿದೆ ಇದರಲ್ಲಿ? ನಾನು ಹೇಳಿದೆ ಸಾಲ್ವೆಂಟ್ ಅದು ಜಾಸ್ತಿ ಇರ್ತದೆ, ಸೊಲ್ಯೂಷನ್ ಅದು ಕಡಿಮೆ ಇರ್ತದೆ. ಸೊ ಹಾಗಾಗಿ ಫಸ್ಟ್ ಯಾವ್ದು ಬರುತ್ತೆ, ಹೈಯರ್ ವ್ಯಾಲ್ಯೂ TF ನಾಟ್, ಸಾಲ್ವೆಂಟಿನ ವ್ಯಾಲ್ಯೂ ಹೈಯರ್. TF ನಾಟ್ ಇಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂಡ್ TF ಇಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಅವೆರಡರ ಮಧ್ಯೆ ಡಿಫರೆನ್ಸ್. ಸೊ ಹಾಗಾದ್ರೆ ವಾಟ್ ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಇಟ್ ಈಸ್ ದ ಡಿಫರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಅಂಡ್ ಇಟ್ಸ್ ಸೊಲ್ಯೂಷನ್. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್ ಮತ್ತೆ ಅದರದ್ದೇ ಸೊಲ್ಯೂಷನ್ ಇದೆಯಲ್ಲ, ಅವೆರಡರ ಮಧ್ಯೆ ಎಷ್ಟು ಡಿಫರೆನ್ಸ್ ಬರುತ್ತೋ, ಸೊ ಡಿಫರೆನ್ಸ್ ಇನ್ ಟೆಂಪರೇಚರ್ ಎಷ್ಟು ಬರ್ತದೋ ಫ್ರೀಸಿಂಗ್ ಪಾಯಿಂಟ್, ಅದನ್ನ ನಾವೆಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ ಅಗೈನ್ ಹಿಯರ್ ಆಲ್ಸೋ delta TF, that means depression in freezing point. So this is also, it has been experimentally found that delta TF is also directly proportional to molar concentration. Molar concentration ಗೆ proportional ಆಗಿರ್ತದೆ. So depression in freezing point ಸಹ. ಸೊ ಹಾಗಾಗಿ ಈ equation ಸೇಮ್ ಆಗುತ್ತೆ.
ಸರಿನಾ? ಸೊ ಇಲ್ಲಿ ನಾವು ಇನ್ಸ್ಟೆಡ್ ಆಫ್ ಕೆ ಬಿ ಏನು ಬರೀಬೇಕು ಇಲ್ಲಿ ಕಾನ್ಸ್ಟೆಂಟ್ಗೆ, ಕಾನ್ಸ್ಟೆಂಟ್ ಡೆಲ್ಟಾ ಟಿ ಎಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲ್ ಕಾನ್ಸಂಟ್ರೇಷನ್. ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ ಟು ಸಿಂಬಲ್ ರಿಮೂವ್ ಮಾಡಿದ್ರೆ ಈಕ್ವಲ್ಸ್ ಬರ್ದಾಗ ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡಬೇಕು. ಆ ಕಾನ್ಸ್ಟೆಂಟ್ ನಾವು ಇಲ್ಲಿ ಅಂತ ಬರ್ಕೋತೀವಿ, ಕೆ ಎಫ್ ಅಂತ ಹೇಳಿ ಬರ್ಕೋತೀವಿ. ಸರಿನಾ? ದಿಸ್ ಕೆ ಎಫ್ ಈಸ್ ರೆಫರ್ಡ್ ಆಸ್ cryoscopic constant. So we have another name for this constant which is called cryoscopic constant. This is cryoscopic constant, or it is also referred as molar depression constant. Ali molar elevation constant anta helidvi, illi enanta karita idvi, we are calling it as molar depression constant. So cryoscopic constant or molar depression constant anta karitivi. SI unit will be same for both. So KB ಮತ್ತೆ KF ಇದೆಯಲ್ಲ, this is KF. So KF is cryoscopic constant or molar depression constant. The SI unit is same, Kelvin kg per mole. Okay, ಇಷ್ಟ ಅರ್ಥ ಆಗಿದೆ ಅಲ್ವಾ? So similarly, in order to define KF ನ define ಮಾಡ್ಲಿಕ್ಕೆ ಏನು ಮಾಡ್ತೀವಿ? We consider one molar solution. When M is equal to 1, delta TF is equal to KF. Delta TF is equal to KF. So the definition ಏನು? Cryoscopic constant or molar depression constant. It is the depression in freezing point produced for 1 molar solution. So depression in freezing point produced for 1 molar solution, it is nothing but molar depression constant. So the definition ಆಯಿತು. ಈಗ again we want an equation to calculate the molecular weight or molar mass of solute ಅಲ್ವಾ? ಸೊ again ನಾವು ಇದೇ equation ಕನ್ಸಿಡರ್ ಮಾಡಬೇಕು. ಸೊ ಡೆಲ್ಟಾ ಟಿ ಎಫ್ is equal to KF into M. ಇದೇ equation ನೀವು ಡೆಲ್ಟಾ ಟಿ ಬಿ ತೆಗೆಯೋದು, ಅಲ್ಲಿ ನೀವು ಡೆಲ್ಟಾ ಟಿ ಎಫ್ ನ ಇಂಟ್ರೊಡ್ಯೂಸ್ ಮಾಡಿ, ಕೆ ಬಿ ಬದಲಿಗೆ KF ನ ಇಂಟ್ರೊಡ್ಯೂಸ್ ಮಾಡಿ, ಇನ್ನು ರಿಮೈನಿಂಗ್ ಎಲ್ಲ ಟರ್ಮ್ಸ್ ಸೇಮ್ ಇರ್ತದೆ. ಹಾಗಾಗಿ ನೀವು ಇಫ್ ಯು ವಾಂಟ್ ಟು ರಿಮೆಂಬರ್, ಸೊ ದ equation, if you remember one, so you can easily write the other. So ಇಲ್ಲಿ WB, ಸೊ ಇಲ್ಲಿ ಕೆ ಬಿ ಬದಲಿಗೆ ನಾವೇನು ಬರಬೇಕು? KF ನ ಬರಬೇಕು. ಮತ್ತೆ ಡೆಲ್ಟಾ ಟಿ ಬಿ ಬದಲಿಗೆ ನಾವೇನು ಬರಬೇಕು? ಇಲ್ಲಿ ಡೆಲ್ಟಾ ಟಿ ಎಫ್ ನ ಬರಬೇಕು. ಸೊ ಇಷ್ಟೇ ಡಿಫರೆನ್ಸ್, ಸರಿನಾ? ಸೊ ಕಾನ್ಸ್ಟೆಂಟ್ ಕೆ ಬಿ ಬದಲಿಗೆ KF ಬರಿತೀವಿ, ಎಬಿಲಿಸ್ಕೋಪಿಕ್ ಕಾನ್ಸ್ಟೆಂಟ್ ಬದಲಿಗೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಬರ್ತೀವಿ. ಸೊ ಅಲ್ಲಿ ಎಲಿವೇಶನ್ ಆನ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ ಟಿ ಬಿ ಇತ್ತು, ಇಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ದಟ್ ಮೀನ್ಸ್ ಡೆಲ್ಟಾ ಟಿ ಎಫ್ ಇದನ್ನು ಬರ್ತೀವಿ. So this equation can be used to calculate molar mass of solute using depression in freezing point. ಒಂದು ಸಾಲ್ವೆಂಟ್ ಇನ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಡಿಕ್ರೀಸ್ ಆಗುತ್ತೆ ಸೊಲ್ಯೂಷನ್ ಮಾಡಿದಾಗ ಅನ್ನೋದನ್ನು ನಾವು ಈ ಈಕ್ವೇಷನ್ ನ ಬಳಸಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಟೂ ಕಾಲಿಗೇಟಿವ್ ಪ್ರಾಪರ್ಟೀಸ್, elevation in boiling point and depression in freezing point. So I will stop here. In the next video we will discuss the problems related to the two colligative properties. Thank you.